ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಂದ ಪಟ್ಟಣದಲ್ಲಿ ಬೃಹತ್ ಆರೋಗ್ಯ ಮೇಳದ ಕುರಿತು ಸುದ್ದಿಗೋಷ್ಠಿ. ಇದೇ ತಿಂಗಳು 29ರ ಸೋಮವಾರ ಕೊಳ್ಳೇಗಾಲ ಪಟ್ಟಣದ ಎಂಜೆಎಸ್ವಿ ಕಾಲೇಜು ಮೈದಾನದಲ್ಲಿ ಬೃಹತ್ ಆರೋಗ್ಯ ಮೇಳವನ್ನು ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಕೊಳ್ಳೇಗಾಲದಲ್ಲಿ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಮೇಳವನ್ನು ಆಯೋಜಿಸಲಾಗಿದ್ದು, ಇಲ್ಲಿ ಎಲ್ಲಾ ಕಾಯಿಲೆಗೆ ತಕ್ಕಂತೆ ಚಿಕಿತ್ಸೆ ದೊರೆಯಲಿದೆ ಎಂದು ಶಾಸಕರು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ವೈದ್ಯಾಧಿಕಾರಿಗಳಾದ ಚಿದಂಬರಂ ರವರು, ದಿನಾಂಕ 29ರಂದು ನಡೆಯುವ ಬೃಹತ್ ಆರೋಗ್ಯ ಮೇಳದಲ್ಲಿ ಕನಿಷ್ಠ 5,000 ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಹಾಗೂ ದೂರದ ಹಳ್ಳಿಗಳಿಂದ ಬರುವಂತವರಿಗೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಆಯಾ ವೈದ್ಯಾಧಿಕಾರಿಗಳಿಗೆ ಜವಾಬ್ದಾರಿ ವಹಿಸಲಾಗಿದೆ. ಪ್ರತಿ ಬಸ್ನಲ್ಲೂ ಒಬ್ಬ ಸಹಾಯಕಿ ಮತ್ತು ವೈದ್ಯಕೀಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಈ ಆರೋಗ್ಯ ಮೇಳದಲ್ಲಿ ಹೃದಯ ತಜ್ಞರು ಅಂದರೆ ECG ಅನ್ನು ಕೂಡ ತಪಾಸಣೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಸ್ತ್ರೀ ರೋಗ ತಜ್ಞರು, ಮಕ್ಕಳ ತಜ್ಞರು, ಎಲುಬು ಮತ್ತು ಕೀಳು ತಜ್ಞರು, ವೈದ್ಯಕೀಯ ತಜ್ಞರು, ಕ್ಯಾನ್ಸರ್ ರೋಗ ತಜ್ಞರು, ಮಾನಸಿಕ ರೋಗ ತಜ್ಞರು, ಮೂತ್ರಪಿಂಡ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಕಿವಿ ಮೂಗು ಮತ್ತು ಗಂಟಲು ತಜ್ಞರು, ನೇತ್ರ ತಜ್ಞರು, ಚರ್ಮರೋಗ ತಜ್ಞರು, ದಂತ ತಜ್ಞರು, ಭಾರತ ಆಯುಷ್ ವೈದ್ಯ ಪದ್ಧತಿಯ ಸೇವೆಗಳ ತಜ್ಞರು ಮತ್ತು ಶ್ವಾಸಕೋಶ ತಜ್ಞರು, ಎಂಡೋಕ್ರಿನಾಲಜಿ ಇದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಂದರೆ ಕೋವಿಡ್ ಸಂಬಂಧಪಟ್ಟಂಥ ಪರೀಕ್ಷೆಯನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಆರೋಗ್ಯ ಮೇಳದಲ್ಲಿ ಅವಕಾಶ ಇರೋದ್ರಿಂದ ನಾನು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಇಡೀ ಕ್ಷೇತ್ರ ಹಾಗೂ ಜಿಲ್ಲೆಯ ಜನತೆಯಲ್ಲಿ ನಾನು ಕೈ ಮುಗಿದು ಪ್ರಾರ್ಥಿಸ್ಕೊಳ್ತೇನೆ. ಇದು ರಾಜ್ಯದಲ್ಲಿ ವಿಶೇಷವಾಗಿ ಕೊಳ್ಳೇಗಾಲನೇ ಆಯ್ಕೆ ಮಾಡಿ ಕೊಳ್ಳೇಗಾಲ ಕ್ಷೇತ್ರದ ಕೇಂದ್ರದಲ್ಲಿ MGSP ಗ್ರೌಂಡ್ನಲ್ಲಿ ಒಂದು ಬೃಹತ್ ಆರೋಗ್ಯ ಮೇಳ ಆರೋಗ್ಯ ಇಲಾಖೆಯವರು ಆಯೋಜನೆ ಮಾಡ್ತಾ ಇದ್ದಾರೆ. ಎಲ್ಲ ಥರದ ವ್ಯವಸ್ಥೆಯನ್ನು ಕೂಡ ಆರೋಗ್ಯ ಇಲಾಖೆ ಮುಖಾಂತರ ನಮ್ಮ ಜಿಲ್ಲಾ ಆಡಳಿತ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಇತರ ನಮ್ಮ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ 1 ತಿಂಗಳಿಂದ ಕೂಡ ತಯಾರಿಯನ್ನು ಮಾಡಿಕೊಂಡು ಈ ವ್ಯವಸ್ಥೆಯನ್ನು 29/1/24 ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭವಾಗುವ ಈ ಆರೋಗ್ಯ ತಪಾಸಣೆಗೆ ಬರುವಂಥ ಎಲ್ಲ ತಪಾಸಣೆ ಬರುವಂಥ ಎಲ್ಲರೂ ಕೂಡ ಅವರ ಹಿಂದೆ ಚಿಕಿತ್ಸೆ ಪಡೆದ ವೈದ್ಯರ ಚೀಟಿ ಹಾಗೂ ದಾಖಲಾತಿಗಳು, ಅದರ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ತಮ್ಮ ಮೊಬೈಲ್, ಅಂದರೆ ರೇಷನ್ ಕಾರ್ಡ್ ಅಂದರೆ BPL ಕಾರ್ಡ್ ಹೋಲ್ಡರ್ಸ್ ಇದು ಜೊತೆಗೆ ಬಂದು ಹಿಂದೆ ತಪಾಸಣೆ ಮಾಡತಕ್ಕಂಥ ವೈದ್ಯರ ಚೀಟಿ, ಪ್ರಿಸ್ಕ್ರಿಪ್ಷನ್, ಅವ್ರು ಏನೇನು ಅವ್ರು ತಪಾಸಣೆ ಮಾಡಿದಾಗ ವೈದ್ಯರು ಸಲಹೆ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಇದು ಹೌದು ಮಾನ್ಯ ಆರೋಗ್ಯ ಸಚಿವರ ಆಶಯ ಮತ್ತು ಸಾಹೇಬರ ಆಶಯದಂತೆ ಕೊಳ್ಳೇಗಾಲ ವ್ಯಾಪ್ತಿ, ಕೊಳ್ಳೇಗಾಲ ಅಂತಾರೆ ಒಂದು 3 ಜೊತೆ ಸೇರಿ ಹೇಳೋದು ಈ ಕಡೆ ಏನಿತ್ತು ಆಸ್ಪತ್ರೆ ಅನ್ನೋದು ನಮ್ಮಲ್ಲಿ ಇನ್ನೂ ಇಲ್ಲ. ಒಳ್ಳೆಯ ಇಲ್ಲಿ ಟೆರ್ಷಿಯರಿ ಕೇರ್ ಅಂದರೆ ತಜ್ಞತೆಗೆ ಎಲ್ಲ ತಜ್ಞತೆ ಸಿಗೋವಂಥದ್ದು ಅಂಥ ಫೆಸಿಲಿಟಿ ಇರೋವಂಥದ್ದು ಇಲ್ಲ ನಮ್ಮಲ್ಲಿ. ಹಾಗಾಗಿ ಅದನ್ನು ಮನಗಂಡು ಸಾಕಷ್ಟು ಜಾಗಗಳಿಂದ ಇನ್ನೂ ಅವರು ಕಾಯಿಲೆಗಳನ್ನ ನಡುತ್ತಾ ಇರೋರು ಹಾಗೇ ಇದ್ದಾರೆ. ಅವ್ರಿಗೊಂದು ಎಕ್ಸ್ಪೋಜರ್ ಕಾಯಿಲೆಗಳನ್ನ ಅವ್ರಿಗವರು ಅದನ್ನು ತೋರಿಸ್ಕೋಬೇಕು ಅನ್ನೋ ಥರ ಎಕ್ಸ್ಪೋಜರ್ ಆಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಮೇಳನ ಮೊದಲನೇ ಪ್ರಯತ್ನವಾಗಿ ಈಗ ಇದನ್ನ ಮಾಡ್ತಾ ಇರೋಂಥದ್ದು. ಅದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿರೋಂಥದ್ದು. ಹಾಗಾಗಿ ಇನ್ನು ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಏನು 29ನೇ ತಾರೀಕು ನಾವು ಮಾಡ್ತಾ ಇದ್ದೀವಿ, ಅದರಲ್ಲಿ ಕನಿಷ್ಠ ನಾವು 5,000ಕ್ಕಿಂತ ಹೆಚ್ಚು ಕನಿಷ್ಠ ಅಷ್ಟು ಜನಕ್ಕೆ ಅಲ್ಲಿ ಅವತ್ತಿನ ದಿನ ತಪಾಸಣೆ ಆಗಬೇಕು ಅನ್ನೋ ಥರದಲ್ಲಿ ಇವಾಗ ನಾವು ಪ್ಲ್ಯಾನ್ ಮಾಡಿರೋಂಥದ್ದು. ಆ ಪ್ರಕಾರನೇ ಎಲ್ಲ ಟೀಮ್ಸ್ಗಳನ್ನ ಅಲ್ಲಿ ಅಸೈನ್ ಮಾಡ್ತಾ ಇರೋದು. ಸರ್ ಯಾವ್ಯಾವ ತಜ್ಞತೆ ಬರುತ್ತೆ ಅನ್ನೋದನ್ನ ಈಗ ಆಲ್ರೆಡಿ ಅದನ್ನು ಹೇಳಿದ್ದಾರೆ. ಮತ್ತು ಇಲ್ಲಿ ಈ ಬರೋ ಅಂಥವ್ರಿಗೆ ಈಗ ನಮ್ಗೆ ಗೊತ್ತಿರೋಂಥದ್ದು ಕಾಯಿಲೆಯಿಂದ ಇದ್ದು ನಮ್ಮ ಡಾಕ್ಟರ್ಸ್ಗೇನು ಅವ್ರಿಗೆ ಟ್ರೀಟ್ ಮಾಡೋಕ್ಕಾಗಿರಲಿಲ್ಲ, ಅವರು ಬೇರೆ ಕಡೆ ಹೋಗ್ತಾ ಇದ್ರು ಅನ್ನೋ ಥರದಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಅದನ್ನು ನಮ್ಮ ಹತ್ರ ಇರೋಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ಏನಿತ್ತು ಪೇಷಂಟ್ ಲಿಸ್ಟು ಆ ಪ್ರಕಾರ ಅವ್ರ ಗಮನಕ್ಕೆ ತಂದು ಲೀಸ್ಟ್ ಅಂತೂ ಮಾಡಾಗಿದೆ. 7,450 ಜನದ್ದು ಆ ಲಿಸ್ಟ್ ನನ್ನ ಹತ್ರ ಬಂದಿದೆ ಆಲ್ರೆಡಿ. ಅದು ಪ್ರತಿ ಪ್ರಾಥಮಿಕ ಪ್ರತಿ ಊರುಗಳಿಂದ ಮಾಡಿರೋಂಥದ್ದು.
ಜೊತೆಗೆ ಈ ಜನಗಳನ್ನ ಅವತ್ತಿನ ದಿನ ಅಲ್ಲಿಂದ ಹಾಸ್ಪಿಟ್ಲಿಂದ ಆ ಜಾಗದಿಂದ ಕರ್ಕೊಂಡು ಬರೋಕೆ ಅಂತ ನಾವು ಮೆಡಿಕಲ್ ಆಫೀಸರ್ ಅವ್ರಿಗೇನೆ ಇದನ್ನ ಹೇಳಿರೋಂಥದ್ದು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಅವರು ಬಸ್ ವ್ಯವಸ್ಥೆ ಮಾಡಿದ್ದಾರೆ, ಆಸ್ಪತ್ರೆಯಿಂದಾನೇ ಬಸ್ ವ್ಯವಸ್ಥೆ ಮಾಡಿದೆ. ಆ ಬಸ್ಸಲ್ಲಿ ಅವರು ಯಾರು ಬರ್ತಾ ಇದ್ದಾರೆ ಅವ್ರನ್ನ ಕರ್ಕೊಂಡು ಬರೋ ಅಂತ ವ್ಯವಸ್ಥೆ ಮಾಡ್ಕೊಂಡು ನಮ್ಮಿಂದ ಒಬ್ರು ಆಶಾದವರು ಮತ್ತೆ ಒಬ್ರು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಬಸ್ ಜೊತೆ ಅವ್ರನ್ನ ಕೂರಿಸಿ ಜೊತೆಗೆ ಇಲ್ಲಿ ಕರ್ಕೊಂಡು ಬರೋ ಅಂಥದ್ದು. ಇಲ್ಲಿ ಅವ್ರಿಗೆ ಪರೀಕ್ಷೆ ಆದ್ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಅವ್ರಿಗೆ ಊಟನೂ ಎಲ್ಲ ಆದ್ಮೇಲೆ ಅವ್ನು ವಾಪಸ್ ಅದೇ ಬಸ್ ಹತ್ತಿಸ್ಕೊಂಡು ಕರ್ಕೊಂಡು ಹೋಗಿ ಅವರ ಜಾಗಕ್ಕೆ ಬಿಡೋಂಥ ವ್ಯವಸ್ಥೆ ಒಂದು ಮಾಡಿದ್ವಿ. ಈ ನಿಟ್ಟಿನಲ್ಲಿ ನಮಗೆ ಒಂದು 4,000 ಜನ ಅಂತೂ 3,000 to 4,000 ಜನ ಅಂತೂ ಆ ರೀತಿ ಬರ್ತಾರೆ ಅನ್ನೋದು ಈಗ ನಮ್ಗೆ ಆಲ್ರೆಡಿ ಅದು ಕನ್ಫರ್ಮ್ ಮಾಡಿರೋ ಅಂಥದ್ದು. ಜೊತೆಗೆ ವಾಕಿನ್ ಡೈರೆಕ್ಟ್ ಆಗೇನೆ ಮೇಳಕ್ಕೆ ಬರೋ ಅಂಥವ್ರು ನಮ್ಮ ಹಾಸ್ಪಿಟ್ಲಲ್ಲಿ ಅವರಿಂದ ಇಲ್ಲೇ ಡೈರೆಕ್ಟ್ ಆಗಿ ಬರೋ ಅಂಥವ್ರು. ಆ ಬಂದ ತಕ್ಷಣ ಅವ್ರಿಗೇನೆ ನಾವು ಮಿನಿಮಮ್ 2,000 ಜನ ಬರ್ಬೋದು ಅನ್ನೋ ಥರದಲ್ಲಿ ವಾಕಿನ್ ಅವ್ರಿಗೆ OPD ಕೌಂಟರ್ಸ್ಗಳನ್ನ ಮಾಡಿದ್ವಿ. ಬರ್ತಾ ಇದ್ದಂಗೆ ರಿಜಿಸ್ಟರ್ ಮಾಡ್ತಾರೆ. ನಾವಲ್ಲಿ PSCಗಳಿಗೂ ಈಗ ಆಲ್ರೆಡಿ ಒಂದು ಡೂಪ್ಲಿಕೇಟ್ ಇರೋಂಥ ಕಾಪಿ ಇರೋಂಥದ್ದು OPD ಸ್ಲಿಪ್ನ ಇಶ್ಯೂ ಮಾಡಿದ್ದೀವಿ. ಅವ್ರು ಎಂಟ್ರಿ ಮಾಡಿ ಅವ್ರ ಹೆಸರು ಏನು, ಅವ್ರದ್ದು ಕಾಯಿಲೆ ಏನಿದೆ ಏನು ಅನ್ನೋದನ್ನ ಎಂಟ್ರಿ ಮಾಡಿ ಡಯಾಗ್ನೋಸಿಸ್ ಅಂದ್ರೆ ಇದನ್ನ ಸ್ಕ್ರೀನಿಂಗ್ ಟೆಸ್ಟ್ನ ಯಾವುದು ಮಿನಿಮಮ್ ಟೆಸ್ಟ್ಗಳು ಏನೇನು ಮಾಡಕ್ ಸಾಧ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅದನ್ನು ಮಾಡಿ ಅದನ್ನು ಎಂಟ್ರಿ ಮಾಡಿ ಅವ್ರು ಯಾವ ಸ್ಪೆಷಲೈಸೇಷನ್ ಬೇಕು ಅನ್ನೋದನ್ನ ಆ ಸ್ಪೆಷಲೈಸೇಷನ್ ಹೆಸರು ಬರೆದು ಆ ಸ್ಲಿಪ್ಪನ್ನ ಪೇಷಂಟ್ ಕೊಟ್ಟು ಕರ್ಕೊಂಡು ಬರೋಂಥದ್ದು. ಡೂಪ್ಲಿಕೇಟ್ ಕಾಪಿ ಅಲ್ಲೇ ಇರುತ್ತೆ, ಆ ಪುಸ್ತಕ ವಾಪಸ್ ನಮ್ಗೆ ಬರುತ್ತೆ. ಅದು ಡಾಕ್ಯುಮೆಂಟೇಶನ್ ಮುಂದೆ ಫಾಲೋ ಅಪ್ಗೆ ನಮಗೆ ಅದನ್ನು ಇಟ್ಕೊಳ್ತಾ ಇದ್ದೀವಿ.